ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಮತ್ತು ನಾಳಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ನಮ್ಮ ಅಜಿತ್ ಸಾಹೇಬರು ಮಾಡೋ ಇನ್ವೆಸ್ಟಿಗೇಷನ್ನೇ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಈ ಕಡೆ ಅಜಿತ್ಗೆ ಯಾವ ರೀತಿ ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿರ್ತಾರೇನೋ ಒಂದು ಸಣ್ಣ ಊಹೆನೂ ಸಹ ಎಷ್ಟು ನಿಜ ಆಗಿರುತ್ತೆ ಅಂದರೆ, ಆ ಹುಡುಗರು ಇಲ್ಲೇ ಆಟ ಆಡ್ತಿದ್ರು, ಆ ಕಿಡ್ನ್ಯಾಪರ್ಸು ಹೆಂಗೆ ಕಿಡ್ನ್ಯಾಪ್ ಮಾಡಿದ್ರು, ಮಕ್ಕಳು ಕಣ್ಣ ಮುಚ್ಚಾಲೆ ಆಟ ಆಡ್ಕೊಂಡು ಹೋಗಿ ಮರದ ಹಿಂದೆ ಕೂತಿದ್ದಾರೆ. ಈ ಕಿಡ್ನ್ಯಾಪರ್ಸು ಕಾರಲ್ಲಿ ಹಿಂಗಾಸೆ ಬಂದ್ಬಿಟ್ಟು ಇವರಿಬ್ಬರನ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿದ್ದಾರೆ. ಇವ್ರನ್ನ ಯಾವುದೇ ದುಡ್ಡಿನ ಆಸೆಗೆ ಮಾಡಿಲ್ಲ, ಅವರು ದುಡ್ಡು ಕಿತ್ಕೊಳ್ಳೋಕ್ಕೆ. ಅದ್ರ ಬದಲು ಮಕ್ಕಳನ್ನ ಮಾರಾಟ ಮಾಡೋ ಕೆಲಸಕ್ಕೆ ಇವರು ಮಕ್ಕಳನ್ನ ಎತ್ಕೊಂಡು ಹೋಗಿದ್ದಾರೆ. ಅದರಲ್ಲಿ ನೀವು ಒಂದು ದೊಡ್ಡ ತಪ್ಪು ಮಾಡಿದ್ರ, ನಿಮ್ಮ ಮಗು ಮಾತ್ರ ಕಳೆದೋಗಿದೆ ಅಂತ ಹೇಳಿದ್ರ. ಸಿದ್ದಪ್ಪನ ಮಗುನೂ ಸಹ ಕಳೆದೋಗಿದೆಯಲ್ಲ, ಯಾಕೆ ಹೇಳಿಲ್ಲ ನಮ್ಮ ಮಗು ಹುಡ್ಕಲ್ಲ ಅಂತನಾ? ಸೊ ಆ ಥರ ಭೇದ ಭಾವ ಮಾಡಬಾರ್ದು. ಮಕ್ಕಳು ಅಂದರೆ ಎಲ್ಲ ಒಂದೇ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಸರಿ ಸರ್, ತಪ್ಪಾಗೋಯ್ತು ಅಂದ್ಬಿಟ್ಟು ಅವರು ಹೇಳ್ತಾರೆ. ಇನ್ನು ನೀವಿಬ್ಬರು ಸಹ ಈ ಒಂದು ಸಿಟಿ ಏನಿದೆ ಏರಿಯಾದಲ್ಲಿ ಟೋಲಲ್ಲಿ ಯಾವ್ಯಾವ ಗಾಡಿಗಳು ಪಾಸ್ ಆಗಿದೆ ಅನ್ನೋದನ್ನ ನೀವು ಇವಾಗ ನನಗೆ ಅಪ್ಡೇಟ್ ಮಾಡಬೇಕು. ಸೊ ಅದು ಕೆಲಸಕ್ಕೆ ನೀವು ಹೋಗು ಅಂದಾಗ, ಸರಿ ಬಾ ಅಜಿತು ಹೋಗೋಣ ಅಂದಾಗ, ನಿನಗೆ ಹೇಳಿದ್ನ ಅಂದಾಗ, ಅಯ್ಯೋ ಸಾಹೇಬ್ರೆ ನಾವು ನಿಮ್ಮ ಕೈ ಕೆಳಗಡೆ ಕೆಲಸ ಮಾಡ್ತಿರೋರು, ನೀವು ಅವ್ರಿಗೆ ಹೇಳಿದ್ರು ನನಗೆ ಹೇಳಿದ್ರು ಒಂದೇ, ಬಾ ಅಜಿತು ಹೋಗೋಣ ಅಂತ ಹೇಳ್ಬಿಟ್ಟು ಇಬ್ಬರು ಸಹ ಓಡ್ತಾರೆ. ಇನ್ನು ಈ ಅಂಜು ಸಾರಿ ಅಂತ ಊದಲ್ಲೇ ಬರೆದು ನಚ್ಚಿನ ಇಂಪ್ರೆಸ್ ಮಾಡೋಕ್ಕೆ ನೋಡ್ತಾಳೆ. ನಚ್ಚಿ ಆದರೂ ಸಹ ಸೋಲಲ್ಲ. ಯಾಕೆಂದರೆ ನಚ್ಚಿ ಮನಸ್ಸನ್ನ ನೋವು ಮಾಡಿರ್ತಾಳೆ. ನಾನು ಅನಾಯ ಬಗ್ಗೆ ಮಾತಾಡಿ ನಿನ್ನ ನಮ್ಮ ಮನ್ಸಿಗೆ ನೋವು ಮಾಡಿದೆ, ಸಾರಿ ನಚ್ಚಿ ಅಂತಂದಾಗ ಈ ಕಡೆ ಅವನು ಒಪ್ಪಲ್ಲ, ಹೋಗ್ಬಿಡ್ತಾನೆ. ಅಯ್ಯೋ ಅಂತೇಳ್ಬಿಟ್ಟು ಸ್ಕಿಪ್ ಆಗಿ ಕಾಲು ಬೀಳ್ತಾಳೆ. ಆದರೂ ಸಹ ನನಗೆ ಕೆಲಸ ಇದೆ ಅಂದ್ಬಿಟ್ಟು ನಚ್ಚಿ ಅಲ್ಲಿಂದ ಹೋಗ್ಬಿಡ್ತಾರೆ. ಸರ್ ನೀವು ಹೇಳಿದ ಕೆಲಸ ಮಾಡಿದ್ದೀವಿ ಸರ್ ಅಂತೇಳ್ಬಿಟ್ಟು ಪೆನ್ ಡ್ರೈವಲ್ಲಿ ಎಲ್ಲನೂ ಸಹ ಅಪ್ಡೇಟ್ ತೊಗೊಬಂದಿದ್ದೀವಿ ಅಂತೇಳ್ಬಿಟ್ಟು ಅಜಿತ್ಗೆ ಪೆನ್ ಡ್ರೈವ್ನ ಕೊಡ್ತಾರೆ ಅಜಿತ್ ಕುಮಾರ್ ಅವರು. ಸೊ ಅದನ್ನ ನೋಡಿ ಪರ್ಫೆಕ್ಟ್, ನಾನು ಹೇಳಿದ್ದು ನಿಜ, ಇದೇ ಒಂದು ವೇಲಿ ಈ ಗಾಡಿ ಹೋಗಿದೆ ಅಂದರೆ ಈ ಒಂದು ಟೋಲಲ್ಲಿ ಮಾತ್ರ ಈ ಗಾಡಿ ಸಿಗಾಕೊಂಡಿದೆ, ನೆಕ್ಸ್ಟ್ ಟೋಲಲ್ಲಿ ಇಲ್ಲ ಅಂದರೆ ಅವೆಲ್ಲರೂ ಟೋಲ್ ಮಧ್ಯೆ ಇರೋ ಒಂದು ಜಾಗದಲ್ಲಿ ಈ ಮಕ್ಕಳನ್ನೆಲ್ಲ ಸೆರೆ ಹಿಡಿದಿದ್ದಾರೆ. ಅದು ಎಲ್ಲಿರ್ಬೋದು ಅನ್ನೋದನ್ನ ನಾವೀಗ ಹುಡುಕ್ಬೇಕು. ನನ್ನ ಪ್ರಕಾರ ರಾಜಗಿರಿ ಅಂತ ಒಂದು ಪ್ಲೇಸ್ ಇದೆ, ಅದು ಎಲ್ಲದಕ್ಕೂ ಸೆಂಟ್ರ್ ಆಫ್ ವ್ಯೂ ಆಗಿದೆ. ಅಂದರೆ ಅಲ್ಲಿ ಈ ಕಳ್ತರ ಕೇಸ್ಗಳು, ಈ ಥರ ಕೇಸ್ಗಳೆಲ್ಲ ತುಂಬ ನಡೆಯುತ್ತೆ. ನೀವಿಬ್ಬರು ಇವಾಗ ಅಲ್ಲಿಗೆ ಹೋಗಬೇಕಾಗುತ್ತೆ, ನಾನು ನೆಕ್ಸ್ಟ್ ಅಲ್ಲಿಗೆ ಬಂದು ತಲುಪ್ತೀನಿ ಅಂದ್ಬಿಟ್ಟು ಅಜಿತ್ ಹೇಳ್ತಾರೆ. ಓಕೆ ಸರ್ ಅಂತ ಹೇಳ್ಬಿಟ್ಟು ಇವರು ಮಾರು ವೇಷದಲ್ಲಿ ಹೋಗಬೇಕಾಗುತ್ತೆ ಅಂತ ಹೇಳಿರ್ತಾರೆ. ಭೂಮಿ ಮತ್ತು ಅಜಿತ್ ಕುಮಾರ್ ಇಬ್ಬರು ಸಹ ಈ ಮಕ್ಕಳು ತಿನ್ನುವಂಥ ಬಾಂಬೆ ಮಿಠಾಯಿ ಬಲೂನೆಲ್ಲ ತಾಂಡು ಹೋಗಿರ್ತಾರೆ. ಮಕ್ಕಳು ಅಳೋ ಸೌಂಡ್ ಕೇಳಿಸ್ತಾ ಇರುತ್ತೆ. ಇಲ್ಲೇ ಇರಬೇಕಲ್ವಾ ಅಜಿತ್ ಕುಮಾರು, ಆದರೂ ಇಲ್ಲೆಲ್ಲ ನೋಡ್ತಾ ಇದ್ರೆ ಭಯ ಆಗ್ತಾ ಇದೆ ಅಂದಾಗ, ಹೌದು ಭೂಮಿ, ಆದರೆ ಮಕ್ಕಳೇ ಇಲ್ಲೇ ಇರೋ ಥರ ಅನಿಸುತ್ತೆ, ಸಾಹೇಬ್ರು ಯಾಕೆ ನಮ್ಮ ಜೊತೆ ಬರಲಿಲ್ಲ ಅಂದಾಗ ಅವರು ಬೇರೆ ಕಡೆ ನೋಡ್ತಾ ಇರ್ತಾರೆ ಅಂದಾಗ, ಹೌದೌದು ಈಗ ಏನು ಮಾಡೋದು ಅಂದಾಗ, ನಡಿ ನೋಡೇ ಬಿಡೋಣ ಅಂತೇಳ್ಬಿಟ್ಟು ಇಬ್ಬರು ಸಹ ಬಾಂಬೆ ಮಿಠಾಯಿ ಬಲೂನು ಅಂತ ಬೆಳ್ಕೊಂಡು ಮುಂದೆ ಬರ್ತಾರೆ. ಯಾವುದು ಬೇಡ ಹೋಗ್ರಿ ಇಲ್ಲಿ ಅಂದಾಗ, ಸರ್ ಮಕ್ಕಳಿದಾರಲ್ಲ ಕೊಟ್ಬಿಟ್ಟು ಹೋಗ್ತೀವಿ ಸರ್ ಅಂತೇಳ್ಬಿಟ್ಟು ಇವ್ರು ಕೇಳ್ತಾರೆ. ನೀವು ಯಾಕೋ ಕೊಡ್ತೀರಾ ಫ್ರೀಯಾಗಿ, ಇಲ್ಲಿ ಯಾವ ಮಕ್ಕಳು ಇಲ್ಲ ಹೋಗ್ರಿ ಅಂತಂದಾಗ, ಹಂಗಲ್ಲ ಗದ್ರಬೇಡಿ ಅಂದಷ್ಟರಲ್ಲಿ ಈ ಅಜಿತ್ ಕುಮಾರ್ ಒಳಗಡೆ ಓಡ್ಬಿಡ್ತಾರೆ ನುಗ್ಗಿ. ಅದೇ ದೊಡ್ಡ ತಪ್ಪಾಗ್ಬಿಡುತ್ತೆ. ಸಡನ್ನಾಗಿ ಓಡಿದ ತಕ್ಷಣವೇ ಮಕ್ಕಳೆಲ್ಲ ಇರ್ತಾರಲ್ಲ ಬಳ್ಕೊಂಬಿಡ್ತಾರೆ. ಇನ್ನು ಈ ಕೇಡಿಗಳು ರೌಡಿಗಳು ಎಲ್ಲರೂ ಸಹ ಇವ್ರನ್ನ ಹೊಡೆದು ಬಡ್ದು ಇದು ಮಾಡ್ತಾ ಇರ್ತಾರೆ. ಮಕ್ಕಳನ್ನ ಕಿಡ್ನ್ಯಾಪ್ ಮಾಡ್ತೀರಾ ನನ್ನ ಮಕ್ಕಳ ನೀವು ಅಂತೇಳ್ಬಿಟ್ಟು ಅಜಿತು ಮತ್ತು ಈ ಭೂಮಿ ಇಬ್ಬರು ಸಹ ಅವ್ರಿಗೆಲ್ಲ ಹೊಡೆದಾಡ್ತಿರ್ತಾರೆ. ರೌಡಿಗಳು ಇವ್ರಿಗೆ ಯಾವ ಲೆಕ್ಕ ಹೇಳ್ರಿ, ರೌಡಿಗಳು ಈ ಭೂಮಿ ಕತ್ನ ಹಿಡ್ಕೊತಾರೆ. ಇನ್ನು ಅಜಿತ್ ಕುಮಾರ್ಗೂ ಸಹ ಹೊಡಿತಾರೆ. ಇವರು ಬೇಕು ಅಂತಲೇ ಹುಡಿಕೊಂಬಂದಿರೋದು ಕಣೋ, ಇವ್ರು ಯಾರೋ ಪೊಲೀಸವರೇ ಇರಬೇಕು ಅಂತೇಳ್ಬಿಟ್ಟು ಈ ಕಡೆ ಈ ರೌಡಿಗಳು ಮಾತಾಡ್ತಾ ಇರ್ತಾರೆ. ಅಷ್ಟರಲ್ಲಿ ನಮ್ಮ ಅಜಿತ್ ಅವರು ಅಲ್ಲಿಗೆ ಎಂಟ್ರಿನ ಕೊಡ್ತಾರೆ. ಅಜಿತ್ ಬಂದಿದ್ದ ತಕ್ಷಣ ಸಾಹೇಬ್ರೆ ಅಂತೇಳ್ಬಿಟ್ಟು ಭೂಮಿ ಬೆಡ್ಕೊತಾ ಇರ್ತಾಳೆ. ನೀವು ಏನು ಮಾಡಬೇಡಿ, ಬಿಟ್ಬಿಡಿ ಮಕ್ಕಳನ್ನ ಅಂತ ಎಷ್ಟು ಹೇಳಿದ್ರು ಅವ್ರು ಮಾತು ಕೇಳ್ತಾನೆ ಇರಲ್ಲ. ರೌಡಿಗಳು ಮಕ್ಕಳುಗಳನ್ನೆಲ್ಲ ಲಾಕ್ ಮಾಡಿರ್ತಾರೆ. ಹಂಗಾಗಿ ಅಜಿತ್ ಈ ಕಡೆ ಭೂಮಿ ಹಿಡ್ಕೊಂಡಿರ್ತಾನಲ್ಲ ರೌಡಿ, ಅವನಿಗೆ ಹೊಡಿಬೇಕಾ ಇಲ್ಲ ಭೂಮಿಗೆ ಹೊಡಿಬೇಕು ಒಂದೂ ಗೊತ್ತಾಗಲ್ಲ. ಒಂದು ಕ್ಷಣ ಭೂಮಿಗೆ ಏನಾದರೂ ಆದರೆ ಅಂತೇಳ್ಬಿಟ್ಟು ಅಜಿತ್ ಮನಸ್ಸಲ್ಲಿ ಭಯ ಶುರುವಾಗ್ಬಿಡುತ್ತೆ. ಯಾಕೆಂದರೆ ಭೂಮಿ ಕತ್ಕೆನೇ ಅವನು ಚಾಕುನ ಇಕ್ಕಿರ್ತಾನೆ. ಒಂದು ಕ್ಷಣ ಮಿಸ್ ಆದರೂ ಅವ್ನು ಚಾಕುದಲ್ಲಿ ಕತ್ನ ಎಳೆದ್ರೆ ಭೂಮಿ ಪ್ರಾಣನೇ ಹೋಗ್ಬಿಡುತ್ತೆ ಅನ್ನೋದು ಅಜಿತ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಈ ಕಡೆ ಶೂಟ್ ಮಾಡಿದ ತಕ್ಷಣ ಭೂಮಿ ಕತ್ನ ಕುಯ್ದುಬಿಡ್ತಾನೆ ಅಂತೇಳ್ಬಿಟ್ಟು, ಕುಯ್ದಿದ ತಕ್ಷಣವೇ ಭೂಮಿ ಪ್ರಾಣ ಆರೋಗ್ಬಿಡುತ್ತೆ ಅಂತೇಳ್ಬಿಟ್ಟು ಅಜಿತ್ಗೆ ಬೀಳೋ ಕನಸು ಹೆಂಗಿರುತ್ತೆ ಅಂದರೆ, ಭೂಮಿ ಅಂತೇಳ್ಬಿಟ್ಟು ಬಡ್ಕೊತಾ ಇರ್ತಾರೆ. ಆದರೆ ಅಜಿತ್ಗೆ ಅವನು ಭೂಮಿಗೆ ಅವನು ಚಾಕು ಹಾಕಿರಲ್ಲ. ಏನಾದರೂ ಪ್ಲ್ಯಾನ್ ಮಾಡಿ ಇದು ಮಾಡೋಣ ಅಂತೇಳ್ಬಿಟ್ಟು ಕಣ್ಣಲ್ಲಿ ಸನ್ನೆ ಮಾಡ್ತಾರೆ ಅಜಿತ್ ಅವರು. ಅವಾಗ ಭೂಮಿಗೆ ಅರ್ಥ ಆಗುತ್ತೆ. ಇನ್ನು ಅಜಿತ್ ಕುಮಾರು ಅಷ್ಟೇ, ಇನ್ನೊಬ್ಬ ಇರ್ತಾರಲ್ಲ ಆರ್ಕೆ, ಅವರು ಸಹ ರೌಡಿಗಳು ಮಕ್ಕಳನ್ನ ಸೆರೆ ಹಿಡಿರ್ತಾರಲ್ಲ ಅವ್ರನ್ನೆಲ್ಲ ದೂಕ್ಬಿಟ್ಟು ಭೂಮಿನ ಸಫರ್ ಮಾಡೋಕ್ಕೆ ಮುಂದಕ್ಕೆ ಬರ್ತಾನೆ. ಅಷ್ಟರಲ್ಲಿ ಈ ಕಡೆ ರೌಡಿ ಇನ್ನೆಲ್ಲಿ ಕತ್ತು ಕುಯ್ದು ಬಿಡ್ತಾನೋ ಅನ್ನೋ ಒಂದು ಇದಕ್ಕೆ ಭೂಮಿ ಕಾಲ್ಗೆ ಶೂಟ್ ಮಾಡಬೇಕಾಗುತ್ತೆ ಅಜಿತ್ ಅವರು. ಭೂಮಿ ಕಾಲ್ಗೆ ಶೂಟ್ ಮಾಡಿದ ತಕ್ಷಣ ಈ ಕಡೆ ಭೂಮಿ ಬಿದ್ದಿದ ತಕ್ಷಣ ಆ ಕಡೆ ಇದ್ದಂಥ ರೌಡಿಗೆ ಅವನಿಗೆ ಸರಿಯಾಗಿ ಶೂಟ್ ಮಾಡ್ತಾರೆ. ಅವನು ಸಹ ಕುಸ್ತು ಬೀಳ್ತಾನೆ. ಇನ್ನು ಈ ಕಡೆ ಭೂಮಿ ಆ ಥರ ಹೊಡೆದಿದ್ದೇಟ್ಗೆ ಅವಳು ಸಹ ಕುಸ್ತು ಬಿದ್ದುಬಿಡ್ತಾಳೆ. ಇನ್ನು ಅಜಿತ್ ಇದ್ದವರು ಎಲ್ಲರನ್ನೂ ಲಾಕ್ ಮಾಡಿ ಎಲ್ಲರನ್ನೂ ಹಿಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಭೂಮಿನ ಕಾಲಿಗೆ ಏಟಾಗಿರೋ ಇಷ್ಟಕ್ಕೆ ಅವಳಿಗೆ ಪ್ರಜ್ಞೆ ತಪ್ಪೋಗ್ಬಿಡುತ್ತೆ. ಭೂಮಿ ಅಂತೇಳ್ಬಿಟ್ಟು ಮೊದಲು ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಈ ಥರ ಪೊಲೀಸ್ ಕೆಲಸದಲ್ಲಿ ಒಂದು ಏನಾದರೂ ಕಂಡುಹಿಡಿಬೇಕು ಅಂದರೆ ಈ ಥರ
ಪ್ರಾಣಕ್ಕೆ ಕುತ್ತು ಬರೋ ಒಂದು ಇದನ್ನು ಸಹ ತಗೋಬೇಕಾಗುತ್ತೆ. ಇನ್ನು ಅಜಿತ್ನ ಕುಂಡಿಸ್ಕೊಂಡು ಈ ಕಮಿಷನರು ನಾನು ಆಪ್ರೇಷನ್ ಬೇಬಿ ಅಂತ ಕೊಟ್ಟಂಥ ಕೇಸ್ನ ಇನ್ನೂ ಬೇಗ ಒಂದು ಟೈಮಲ್ಲಿ ನಾನು ಕೊಟ್ಟಿದ್ದಂಥ ಕಾಲಾವಕಾಶದಿಂದ ಮುಂಚೆನೇ ಅಜಿತ್ ಅವರು ಅವ್ರ ಟೀಮ್ ಜೊತೆ ಕಂಡಿಡಿದು ಆ ಮಕ್ಕಳನ್ನ ಸಫರ್ ಮಾಡಿದ್ದಾರೆ. ಇಬ್ಬರಲ್ಲ, ಅದರಲ್ಲಿ 10 ಮಕ್ಕಳನ್ನ ಇವರು ಅವ್ರವ್ರ ಜಾಗಕ್ಕೆ ಸೇರಿಸಿದ್ದಾರೆ. ಎಷ್ಟು ಖುಷಿ ವಿಚಾರ ಅಂದರೆ ನಮ್ಮ ಒಂದು ಪೊಲೀಸ್ ಇದರಲ್ಲಿ ಈ ಥರ ಅಧಿಕಾರಿಗಳಿರೋದು ತುಂಬಾ ಖುಷಿ ವಿಚಾರ. ಅದ್ರ ಜೊತೆಗೆ ಅವ್ರ ಜೊತೆ ಇದ್ದಂಥ ಸಹಪಾಠಿಗಳು ಸಹ ಅವರ ಪ್ರಾಣನ ಒತ್ತೆ ಇಟ್ಟು ಕೆಲಸ ಮಾಡಿದ್ದಾರೆ ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇನ್ನು ಮನೇಲಿ ಕೂತ್ಕೊಂಡು ಅಜಿತ್ನ ಇವು ಹೊಗಳ್ತಾ ಇರೋದು ನೋಡಿ ಈ ಕಡೆ ಸಂಗೀತ, ಅಜ್ಜಿ ಎಲ್ಲರೂ ಸಹ ಖುಷಿಯಾಗಿರ್ತಾರೆ. ಆದರೆ ಭೂಮಿ ಎಲ್ಲೂ ಕಾಣ್ತಾನೆ ಇಲ್ವಲ್ಲೋ ಶ್ರವಣ ಅಂತೇಳ್ಬಿಟ್ಟು ಸಂಗೀತ ಕೇಳಿದಾಗ, ಅಕ್ಕ ಈ ಥರ ಕೇಸ್ಗಳಿಗೆಲ್ಲ ಯಾರು ಮೇಯ್ನ್ ಇರ್ತಾರೋ ಅವ್ರನ್ನ ಮಾತ್ರ ಪ್ರೆಸ್ ಮೀಟ್ಗೆ ಇದು ಮಾಡೋದು, ಏನು ಕೆಳಗಡೆ ಕೆಲಸ ಮಾಡಿರ್ತಾರೆ ಅವ್ರು ಚಿಕ್ಕವರೆಲ್ಲ ಇಲ್ಲಿರಲ್ಲ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಆದ್ರೂ ಭೂಮಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ, ಅಜಿತ್ ಯಾಕೆ ಖುಷಿಯಾಗೇ ಇಲ್ಲ ಅಂತೇಳ್ಬಿಟ್ಟು ಕಂಡು ಹಿಡ್ಬಿಡ್ತಾರೆ. ಹೌದಲ್ವಾ, ಅಜಿತ್ ಮನ್ಸಲ್ಲಿ ಯಾಕೋ ಖುಷಿನೇ ಇಲ್ಲ ಅನ್ನೋದು ನಮ್ಮ ಶ್ರವಣು ಸಹ ಅಬ್ಸರ್ವ್ ಮಾಡ್ತಾರೆ. 1 ನಿಮಿಷ ಇರಕ್ಕ, ಫೋನ್ ಮಾಡಿ ಕೇಳ್ತೀನಿ ಅಂತೇಳ್ಬಿಟ್ಟು ಶ್ರವಣ್ ಫೋನ್ ಮಾಡೋಕ್ಕೆ ಮುಂದೆ ಆಗ್ತಾರೆ. ಇನ್ನು ಭೂಮಿ ಎಲ್ಲೋದ್ಲು, ಎಲ್ಲೂ ಕಾಣಿಸ್ತಾನೆ ಇಲ್ಲ. ನನ್ನ ಅಳಿಯಂದ್ರು ಎಷ್ಟು ಹೆಮ್ಮೆ ಕೆಲಸ ಮಾಡಿದ್ದಾರೆ ಅಂತೇಳ್ಬಿಟ್ಟು ಭಾಗ್ಯಮ್ಮನು ಸಹ ಖುಷಿಯಾಗಿರ್ತಾರೆ. ಅಜಿತ್ಗೆ ಫೋನ್ ಬರುತ್ತೆ. ಅಷ್ಟರಲ್ಲಿ ಶ್ರವಣ್ ಫೋನ್ ಮಾಡಿಬಿಟ್ಟು, ಹೇ ಅಜಿತ, ಕಂಗ್ರಾಸ್ ಕಣೋ, ಒಳ್ಳೆ ಕೆಲಸ ಮಾಡಿದ್ಯಾ ಅಂದಾಗ, ಥ್ಯಾಂಕ್ಸ್ ಮಾವ ಅಂದಾಗ, ಭೂಮಿಗೂ ಕಂಗ್ರಾಸ್ ಹೇಳ್ತೀನಿ 1 ನಿಮಿಷ ಕೊಡೋ ಫೋನು ಅಂದಾಗ, ಅದು ಭೂಮಿ ಇಲ್ಲ ಇಲ್ಲಿ ಅಂದಾಗ, ಏನಾಯಿತು ಅಂದಾಗ, ಅದು ಒಂದು ಸಣ್ಣ ಅನಾಹುತ ಆಗಿದೆ, ಇದರಲ್ಲಿ ರೌಡಿಗಳನ್ನ ಇದು ಮಾಡಬೇಕಾದ್ರೆ ಭೂಮಿ ಕಾಲಿಗೆ ಗುಂಡೇಟ್ ಬಿದ್ದಿದೆ ಅಂದಾಗ, ಏನು ಹೇಳ್ತಾ ಇದೆಯಾ ಅಂದಾಗ, ಹೌದು ಮಾವ, ಮನೆಯವ್ರನ್ನೆಲ್ಲ ನೀವೇ ಹ್ಯಾಂಡಲ್ ಮಾಡಬೇಕು, ಅವಳಿಗೇನೂ ಆಗಿಲ್ಲ ತಾನೇ ಅಂದಾಗ, ಏನೂ ಆಗಿಲ್ಲ ಮಾವ, ಆದರೆ ಗುಂಡೇಟ್ ಬಿದ್ದಿರೋದಕ್ಕೆ ಸ್ವಲ್ಪ ಶಾಕ್ ಆಗಿದೆ ಅಷ್ಟೇ, ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾನೆ ನೆಚ್ಚಿ, ಆದರೆ ಮನೆಯವ್ರಿಗೆ ಈ ವಿಚಾರ ಹೆಂಗೆ ಹೇಳ್ತಿರೋ ನಿಮಗೆ ಬಿಟ್ಟಿದ್ದು, ಭೂಮಿ ಆರಾಮಾಗಿದ್ದಾಳೆ ಅಂತೇಳ್ಬಿಟ್ಟು ಅಜಿತ್ ಹೇಳ್ತಾರೆ. ಸರಿ ಕಣೋ ಆಯಿತು ಅಂದಾಗ, ಏನಾಯಿತು ಭೂಮಿಗೆ ಅಂತೇಳ್ಬಿಟ್ಟು ಸಂಗೀತ ಕೇಳ್ತಾ ಇರ್ತಾರೆ. ಅಯ್ಯೋ ಏನಿಲ್ಲ ಅಂದಾಗ, ನೋಡೋ ಶ್ರವಣ ಹೇಳು ನಿಜನ, ನೀನು ನೋಡಿದ್ರೆ ಏನೋ ಆಗೈತೆ ಅನ್ನೋ ಸರ ಅಂತ, ಅದು ಇವಾಗ ರೌಡಿಗಳನ್ನ ಇಳಿಬೇಕಾದ್ರೆ ಭೂಮಿ ಕಾಲಿಗೆ ಸ್ವಲ್ಪ ಗುಂಡೇಟ್ ಬಿತ್ತಂತೆ, ಅದಕ್ಕೆ ಭೂಮಿ ಶಾಕಲ್ಲಿದ್ದಾಳೆ, ಆಸ್ಪತ್ರೆಯಲ್ಲಿದ್ದಾಳೆ, ಪ್ರಾಣಕ್ಕೇನು ಅಪಾಯ ಇಲ್ಲ ಅಂತೇಳ್ಬಿಟ್ಟು ಶ್ರವಣ್ ಹೇಳ್ತಾರೆ. ಇನ್ನು ನಮ್ಮ ಅಜಿತ್ತು ಅದನ್ನು ಹೇಳ್ಬೇಡಿ ಅಂತೇಳ್ಬಿಟ್ಟು ಶ್ರವಣ್ಗೆ ಹೇಳಿರ್ತಾರೆ. ಶ್ರವಣ್ ಮನೆಯವ್ರ ಮುಂದೆ ಎಲ್ಲೂ ಹೇಳಲ್ಲ, ಆದರೆ ಸಂಗೀತಂಗೆ ಒಬ್ರಿಗೆ ಹೇಳಿರ್ತಾರೆ. ಇನ್ನು ಅಜಿತ್ ಅವರು ಈ ಒಂದು ಕೇಸಲ್ಲಿ ನಾನು ಮಾತ್ರ ರಿಸ್ಕ್ ತಗೊಂಡಿಲ್ಲ, ನನ್ನ ಜೊತೆ ಇದ್ದಂಥ ಸಹಪಾಠಿ ಭೂಮಿ ಅನ್ನೋರು ಅವರ ಪ್ರಾಣನ ಒತ್ತೆ ಇಟ್ಟು ಅವರು ಈ ಒಂದು ಕೇಸಲ್ಲಿ ಮಕ್ಕಳನ್ನ ಉಳಿಸಿದ್ದಾರೆ. ಭೂಮಿ ಅನ್ನೋರಿಗೆ ಕಾಲ್ಗೆ ಹೇಟ್ ಬಿದ್ದಿದೆ ಅಂತೇಳ್ಬಿಟ್ಟು TV ನ್ಯೂಸಲ್ಲಿ ಹೇಳ್ತಿರೋದನ್ನ ನೋಡಿ ಕೇಳಿಸ್ಕೊಂಡ್ಬಿಡ್ತು ಭಾಗ್ಯಮ್ಮ. ಕೇಳಿಸ್ಕೊಂಡು ತಲೆ ಸುತ್ತು ಭೂಮಿಗೆ ಗುಂಡೇಟ್ ಬಿದ್ದುಬಿಡ್ತಾ ಅಂತೇಳ್ಬಿಟ್ಟು ತಲೆ ಸುತ್ತಿ ಕುಸ್ತಿ ಬಿದ್ದೋಗ್ಬಿಡ್ತಾರೆ. ಇನ್ನು ಶ್ರವಣ್ ಇವರೆಲ್ಲರೂ ಇದ್ದರು. ಈ ಭಾಗ್ಯಮ್ಮ ಅವ್ರಿಗೆ ಏನಾಯಿತು ಅನ್ನೋಷ್ಟರಲ್ಲಿ ಅವ್ರಿಗೆ ತಲೆ ಸುತ್ತ ಬಂದು ಪ್ರಜ್ಞೆನ ಕಳ್ಕೊಂಬಿಡ್ತಾರೆ. ಇನ್ನು ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸಂಗೀತ ಇದ್ದಳು, ಭೂಮಿಗೆ ಏನಾಯಿತು, ನನ್ನ ಸೊಸೆಗೆ ಏನಾಯಿತು ಅಂತೇಳ್ಬಿಟ್ಟು ಒದ್ದಾಡ್ತಿರ್ತಾಳೆ. ಇದೆಲ್ಲ ಅವಕಾಶನ ನೋಡಿದಂಥ ದೇವಯಾನಿ ಹೊಸ್ದಾಗಿ ಒಂದು ಡ್ರಾಮಾನ ತೆಗೆದುಬಿಡ್ತಾಳೆ. ಎಲ್ಲರೂ ಸಹ ಆಸ್ಪತ್ರೆ ಕಡೆ ಓಡೋಗ್ತಾರೆ. ಭೂಮಿನ ಅಡ್ಮಿಟ್ ಮಾಡಿರ್ತಾರಲ್ಲ, ಆಸ್ಪತ್ರೆ ಕಡೆ ಎಲ್ಲರೂ ಸಹ ಓಡ್ತಾರೆ. ಇನ್ನು ಶಾರದಂಗೆ ಏನು ಮಾಡಬೇಕು ಅನ್ನೋದು ಸಹ ಗೊತ್ತಾಗಲ್ಲ. ಶಾರದಾ ಒಬ್ಬಂಟಿ ಆಗ್ಬಿಡ್ತಾಳೆ. ದೇವಯಾನಿ ಅಷ್ಟರಲ್ಲಿ ರಾಜೇಂದ್ರನ್ಗೆ ಫೋನ್ ಮಾಡಿ, ಮನೆಯಲ್ಲಿರೋರೆಲ್ಲ ಭೂಮಿನ ನೋಡೋಕೆ ಹೋಗಿದ್ದಾರೆ, ಈಗ ಈ ಶಾರದಾ ಮನೇಲಿ ಒಬ್ಬಳೇ ಬಿದ್ದಿದ್ದಾಳೆ, ಈಗ ನಾನು ಏನಾದರೂ ಪ್ಲಾನ್ ಮಾಡಿ ಇವಳನ್ನ ಮನೆಯಿಂದ ಆಚೆ ಬರೋ ಥರ ಮಾಡ್ತೀನಿ, ನೀನು ನಿನ್ನ ಟೀಮ್ನ ಕರ್ಕೊಂಡು ಕಾರಲ್ಲಿ ಬಂದ್ಬಿಡು, ಕಿಡ್ನ್ಯಾಪ್ ಮಾಡ್ಕೊಂಡು ಕರ್ಕೊಂಡೋಗಿ ಇವಳನ್ನ ಅಂತೇಳ್ಬಿಟ್ಟು ದೇವಯ್ಯನ ಹೇಳ್ತಾರೆ. ಸರಿ ಮೇಡಮ್ ಆಯಿತು, ನೀವು ಹೇಳ್ತಾ ಇದ್ದೀರಲ್ಲ, ಅವಳನ್ನ ಆಚೆ ಕಳಿಸಿ ಅಂತೇಳ್ಬಿಟ್ಟು ಈ ರಾಜೇಂದ್ರ ಹೇಳ್ತಾರೆ. ಮನೆಯವರೆಲ್ಲ ಭೂಮಿಗೆ ಹಿಂಗಾಗೋಯ್ತಲ್ಲ ಅಂತ ಓಡೋಗೋಷ್ಟರಲ್ಲಿ ಈ ಶಾರದನ್ನ ಈ ಕಡೆ ರಾಜೇಂದ್ರ ಕಿಡ್ನ್ಯಾಪ್ ಮಾಡಿಕೊಂಡು ಹೋಗ್ಬಿಡ್ತಾನೆ. ಭೂಮಿಗೆ ಪಾಪ ಪ್ರಜ್ಞೆನೇ ಇರಲ್ಲ. ಅಜಿತ್ಗೋಸ್ಕರ ಭೂಮಿ ಯಾವ ಮಟ್ಟಕ್ಕೆ ಪ್ರಾಣ ಬೇಕಾದ್ರೂ ಕೊಡೋಕ್ಕೂ ರೆಡಿ ಇರ್ತಾಳೆ ತನ್ನ ಕೆಲಸಕ್ಕೋಸ್ಕರ ಅನ್ನೋದು ಈಗ ಗೊತ್ತಾಗುತ್ತೆ. ಶಾರದನ್ ಪ್ರಾಣ ಕಿಡ್ನ್ಯಾಪ್ ಮಾಡೋದನ್ನ ಉಳಿಸ್ತಾರ, ಅಜಿತ್ ಅವರು ಬರ್ತಾರ, ನೋಡೋಣ ಮುಂದಿನ ಸಂಚಿಕೆಯಲ್ಲಿ.